ನೋಡಿ ಗೆಳೆಯರೆ, ನಮ್ಮ ಸೆಟಪ್ ರೆಡಿ ಆಗಿದೆ. ಈ ಸೆಟಪ್ನ ಡೀಟೇಲ್ ನಾನು ಆಲ್ರೆಡಿ ನಿಮಗೆ ಹೇಳಿ ಆಗಿದೆ. 60 LB ಫ್ಲೋರೋಕಾರ್ಬನ್ ಹಾಕಿದ್ದೇನೆ, ಹಾಗೂ 14 ಗ್ರಾಮ್ಸ್ ಜಿಗ್ ಹೆಡ್ 7/0 ಹುಕ್ ಹಾಕಿದ್ದೇನೆ, ಹಾಗೂ 5 ಇಂಚ್ ರಬ್ಬರ್ ಶ್ಯಾಡ್ ಯೂಸ್ ಮಾಡ್ತಾ ಇದ್ದೇನೆ. 4 ಇಂಚ್ ರಬ್ಬರ್ ಶ್ಯಾಡ್, ಕಾಪರ್, ಲ್ಯೂರ್ಸ್, ಶ್ರಿಂಪ್ ಯಾವ್ದು ಬೇಕಾದ್ ನೀವು ಯೂಸ್ ಮಾಡ್ಬೋದು. ನಾನೀಗ ರಬ್ಬರ್ ಶ್ಯಾಡ್ ಯೂಸ್ ಮಾಡ್ತಾ ಇದ್ದೇನೆ. ಕಾಸ್ಟ್ ಹೇಗೆ ಮಾಡೋದಂತ ತೋರಿಸ್ತೇನೆ ನಿಮಗೆ. ಇದು ಬೇಲ್ ಆರ್ಮ್ ಈಗ ಲಾಕ್ ಆಗಿದೆ. ಈ ಲೈನ್ ರೋಲರ್ನ ಒಳಗಡೆಯಿಂದ ಈ ಲೈನ್ ಹೊರಗಡೆ ಬಂದಿದೆ. ನಾವೀಗ ಏನು ಮಾಡಬೇಕಂದ್ರೆ, ನಮ್ಮ ಫಸ್ಟ್ ಫಿಂಗರ್ ಇದೆ ಅಲ್ಲ, ಈ ಫಿಂಗರನ್ನು ಹೀಗೆ ಹಿಡ್ಕೊಂಡು ಈ ಲೈನನ್ನು ಹೀಗೆ ಎಳೆದು ಇಲ್ಲಿ ಟಚ್ ಮಾಡಿ ಹೀಗೆ ಹಿಡ್ಕೋಬೇಕು. 3 ಫಿಂಗರ್ ಇಲ್ಲಿಟ್ಟು ಸಿಂಗಲ್ ಫಿಂಗರಲ್ಲಿ ಈ ಲೈನನ್ನು ಇಲ್ಲಿಗೆ ಟಚ್ ಮಾಡಿ ಹಿಡ್ಕೋಬೇಕು. ಹಿಡ್ಕೊಳ್ಳುವಾಗ ನೋಡ್ಬೇಕು ನೀವು, ಲೈನ್ ರೋಲರ್ ಹಾಗೂ ಸ್ಟಿಕ್ ಇದ್ದು ಈ ಪೋರ್ಷನ್ ಸ್ಟ್ರೈಟ್ ಆಗಿರ್ಬೇಕು. ನೋಡಿ, ಲೈನ್ ಹೀಗೆ ಸ್ಟ್ರೈಟ್ ಆಗಿರಬೇಕು. ಲೈನ್ ರೋಲರ್ನ ಸ್ಟ್ರೈಟ್ ಆಗಿರ್ಬೇಕು. ಹೀಗೆ ಕ್ರಾಸ್ ಇರಬಾರ್ದು ಅಥವಾ ಮುಂದೆ ಕೂಡ ಇರಬಾರ್ದು, ಆಗ ನಿಮ್ಗೆ ಹಿಡಿಲಿಕ್ಕಾಗಲ್ಲ. ನಂತರ ಬೇಲ್ ಆರ್ಮನ್ನು ಹೀಗೆ ಓಪನ್ ಮಾಡಬೇಕು. ಓಪನ್ ಮಾಡಿದ ನಂತರ ಲೈನ್ ಹೀಗೆ ಫ್ರೀ ಆಗ್ತದೆ ನೋಡಿ. ಕಾಸ್ಟ್ ಮಾಡುವಾಗ ನಾವು ಇದನ್ನು ಹೀಗೆ ಬೆಂಡ್ ಮಾಡಿ ಇಟ್ಕೊಂಡು ನಂತರ ಸ್ಟ್ರೈಟ್ ಇಟ್ಕೊಂಡು ಹೀಗೆ ಕಾಸ್ಟ್ ಮಾಡಿದ್ರೆ ಆಯಿತು. ಕಾಸ್ಟ್ ಮಾಡುವಾಗ ಈ ಲೈನನ್ನು ಬಿಟ್ಟು ಬಿಟ್ಟರೆ ಆಯಿತು. ಈ ಲೈನನ್ನು ರಿಲೀಸ್ ಮಾಡಿ ಬಿಡಬೇಕು. ಹೀಗೆ ಇಟ್ಕೊಂಡಿರ್ತೇವಲ್ಲ, ಇದನ್ನು ಹೀಗೆ ಬಿಟ್ಟು ಬಿಡಬೇಕು. ಆಗ ಲೈನ್ ಫ್ರೀಯಾಗಿ ಕಾಸ್ಟ್ ಆಗ್ತದೆ ಲೈನ್. ಈಗ ನಿಮಗೆ ಕಾಸ್ಟ್ ಮಾಡಿ ತೋರಿಸ್ತೇನೆ. ಕಾಸ್ಟ್ ಮಾಡುವಾಗ ಬೇಲ್ ಆರ್ಮನ್ನು ಮೊದಲಿಗೆ ಓಪನ್ ಮಾಡಿ ನಂತರ ರಾಡನ್ನು ಹೀಗೆ ಬೆಂಡ್ ಮಾಡಿ ಇಟ್ಕೊಂಡು ಮೊದಲಿಗೆ ನೋಡಬೇಕು. ಕಾಸ್ಟ್ ಮಾಡೋದಕ್ಕಿಂತ ಮುಂಚೆ ನಮ್ಮ ಹಿಂದೆ ಪಕ್ಕದಲ್ಲಿ ಯಾರಿದ್ದಾರೆ ಅಂತ ಕರೆಕ್ಟಾಗಿ ನೋಡ್ಕೋಬೇಕು. ಪ್ರತಿ ಕಾಸ್ಟ್ ಮಾಡುವ ಮುಂಚೆ ನಾವು ಯಾರಾದ್ರೂ ನಮ್ಮ ಹಿಂದುಗಡೆ ಇದ್ದಾರಾ ಅಂತ ನೋಡಿಕೊಂಡೇ ಕಾಸ್ಟ್ ಮಾಡಬೇಕು. ಇದನ್ನು ನೀವು ಗಮನದಲ್ಲಿ ಇಟ್ಕೊಳ್ಳಿ, ಮರಿಬೇಡಿ. ಮತ್ತು ನೋಡಿ ಯಾರು ಇಲ್ಲ ಅಂತ ನೋಡ್ಕೊಂಡ್ಬಿಟ್ಟು ಆಮೇಲೆ ಕಾಸ್ಟ್ ಮಾಡಬೇಕು. ಕಾಸ್ಟ್ ಮಾಡಿದ ನಂತರ ಲೈನ್ ಹೋಗ್ತಾ ಇರ್ತದೆ. ಲೈನ್ ಹೋದ್ಮೇಲೆ ಬೇಲ್ ಆರ್ಮನ್ನು ಕ್ಲೋಸ್ ಮಾಡಬೇಕು. ಕ್ಲೋಸ್ ಮಾಡಿ ಸ್ವಲ್ಪ ಲೈನ್ ಲೂಸ್ ಆಗಿರ್ತದೆ, ಆ ಲೈನನ್ನು ಫಸ್ಟಿಗೆ ರಿಟ್ರೀವ್ ಮಾಡಬೇಕು. ಸ್ವಲ್ಪ ತುಂಬ ರಾಕಿ ಸ್ಟ್ರಕ್ಚರ್ ಇದ್ದರೆ ವೆಯ್ಟನ್ನು ಬಾಟಮ್ವರೆಗೆ ರೀಚ್ ಆಗ್ಲಿಕ್ಕೆ ಬಿಡೋದು ಬೇಡ. ಯಾಕೆಂದರೆ ರಾಕ್ಸ್ ಒಳಗಡೆ ನಮ್ಮ ರಬ್ಬರ್ ಶ್ಯಾಡ್ ಹೋಗಿ ಸ್ಟಕ್ ಆಗುವಂಥ ಚಾನ್ಸಸ್ ಇದೆ. ಹಾಗಾಗಿ ಕಾಸ್ಟ್ ಮಾಡಿದ ತಕ್ಷಣ ರಿಟ್ರೀವ್ ಮಾಡಬೇಕು. ಇದು ರಾಕಿ ಸ್ಟ್ರಕ್ಚರ್ ಅಂದರೆ ಇಲ್ಲಿ ಪಕ್ಕದಲ್ಲಿ ಮಾತ್ರ ಕಲ್ಲುಗಳಿರು, ದೂರದಲ್ಲಿ ಕ್ಲಿಯರ್ ಆಗಿದೆ, ಕಲ್ಲುಗಳೇನಿಲ್ಲ. ಹಾಗಾಗಿ ನಾನು ಕಾಸ್ಟ್ ಮಾಡಿ ನಮ್ಮ ರಬ್ಬರ್ ಶ್ಯಾಡ್ ಬಾಟಮಿಗೆ ಟಚ್ ಆಗಲಿಕ್ಕೆ ಬಿಡ್ತೇನೆ. ರಬ್ಬರ್ ಶ್ಯಾಡನ್ನು ಟಚ್ ಆದ ನಂತರ ನಿಧಾನವಾಗಿ ಮೀಡಿಯಂ ಸ್ಪೀಡಲ್ಲಿ ರಿಟ್ರೀವ್ ಮಾಡಬೇಕು. ಯಾಕೆಂದರೆ ಮೀನುಗಳು ಹೆಚ್ಚಾಗಿರೋದೇ ಬಾಟಮಲ್ಲಿ, ಅದಕ್ಕೋಸ್ಕರ. ಮತ್ತೊಂದು ನಾವಿಲ್ಲಿ ನೋಡಿ, ಈ ಲೀಡರ್ ಕನೆಕ್ಟ್ ಮಾಡಿದ್ದೇವೆ. ಇಲ್ಲಿ ಫ್ಯೂಯಲ್ ಇದೆ ಇದರ ಹೆಡ್ಡಲ್ಲಿ. ಇದರಿಂದ ನಮ್ಮ ಬ್ರೇಡೆಡ್ ಲೈನ್ ಇದೆ ಮೇಲೆ. ಈ ಲೈನನ್ನು ನಾವು ಎಳೆದಾಗ ನಾವು ಜಾಸ್ತಿ ರಿಟ್ರೀವ್ ಮಾಡಿದರೆ ಇದು ಪೂರ್ತಿ ಗೈಡ್ ಒಳಗಡೆಯಿಂದ ಪಾಸ್ ಆಗುವಾಗ ಒಂದೊಂದ್ಸರಿ ಏನಾಗ್ತದೆ, ಈ ಫ್ಯೂಯಲ್ ಗೈಡಿಗೆ ಟಚ್ ಆಗಿ ಒಳಗಡೆ ಹೋಗ್ತಾ ಇದ್ರೆ ಈ ಗೈಡಿಗೆ ರಿಂಗ್ ಡ್ಯಾಮೇಜ್ ಆಗುವಂಥ ಚಾನ್ಸಸ್ ಇರ್ತದೆ. ಹಾಗಾಗಿ ಲೈನನ್ನು ಇಲ್ಲಿವರೆಗೆ ಮಾತ್ರ ತಗೊಳ್ಬೇಕು, ಒಳಗಡೆ ತಗೊಳ್ಲಿಕ್ಕೆ ಹೋಗೋದು ಬೇಡ. ನಾವು ಕಾಸ್ಟ್ ಮಾಡಿ ಸ್ವಲ್ಪ ರೆಸ್ಟ್ ಮಾಡಬೇಕಂದ್ರೆ ಈ ಥರ ಗೈಡ್ ಇದ್ದು ರಿಂಗ್ ಒಳಗಡೆ ಅಲ್ಲ, ಸೈಡಲ್ಲಿ ಇದನ್ನು ಹೀಗೆ ಹುಕ್ ಮಾಡಿ ಸ್ವಲ್ಪ ಟೈಟ್ ಮಾಡಿ ಇಟ್ಕೊಂಡ್ರೆ ಆಗಿರ್ತದೆ ಲೈನ್. ನೀವು ಶ್ರಿಂಪ್ ಎಲ್ಲ ಯೂಸ್ ಮಾಡ್ತೀರಾದರೆ ಶ್ರಿಂಪನ್ನು ಕಾಸ್ಟ್ ಮಾಡಿ ನಿಧಾನವಾಗಿ ಮೀಡಿಯಮ್ ಸ್ಪೀಡಲ್ಲಿ ರಿಟ್ರೀವ್ ಮಾಡಬೇಕು. ಹಾಗೆ ಮೀಡಿಯಮ್ ಸ್ಪೀಡಲ್ಲಿ ರಿಟ್ರೀವ್ ಮಾಡಿದರೆ ಅದಕ್ಕೆ ಬೈಟ್ ಜಾಸ್ತಿ. ಹೆಚ್ಚಾಗಿ ಶ್ರಿಂಪ್ ಹೇಗೆ ನೀರಲ್ಲಿ ಹೋಗ್ತದೆ, ಸಿಗಡಿ ನಿಧಾನವಾಗಿ ಈಜಾಡ್ಕೊಂಡು ತೇಲಾಡ್ಕೊಂಡು ಹೋಗ್ತಾ ಇರ್ತದೆ, ಅದೇ ರೀತಿ ನಾವು ಮೀನಿಗೆ ಕೂಡ ಇದು ನಿಜವಾದ ಶ್ರಿಂಪ್ ಹೋಗ್ತಾ ಇದೆ ಅನ್ನೋ ಫೀಲಿಂಗ್ ಬರೋ ಹಾಗೆ ಅದನ್ನು ಆಟ ಆಡಿಸಬೇಕು. ಹಾಗೆ ಶ್ರಿಂಪನ್ನು ಕಾಸ್ಟ್ ಮಾಡಿ ನಿಧಾನವಾಗಿ ಹ್ಯಾಂಡಲನ್ನು ರೊಟೇಟ್ ಮಾಡ್ತಾ ಇರಬೇಕು ನಿಧಾನವಾಗಿ. ರಬ್ಬರನ್ನು ಮೀಡಿಯಮ್ ಸ್ಪೀಡಲ್ಲಿ ಎಳಿಬೇಕು. ತುಂಬ ಸ್ಲೋ ಎಳೆದ್ರೆ ರಬ್ಬರ್ ಕಲ್ಲಿನೊಳಗಡೆ ಸಿಕ್ಕಾಕೊಂಡ್ಬಿಡೋಂಥ ಚಾನ್ಸಸ್ ತುಂಬ ಜಾಸ್ತಿ ರಾಕಿ ಸ್ಟ್ರಕ್ಚರ್ ಇರುವಲ್ಲಿ ಮೀಡಿಯಮ್ ಸ್ಪೀಡಲ್ಲಿ ಎಳಿಬೇಕು.
ತುಂಬ ರಾಕ್ಸ್ ಇದ್ದಲ್ಲಿ ಸ್ವಲ್ಪ ಸ್ಪೀಡಲ್ಲಿ ಎಳಿಬೇಕು. ತೋರಿಸ್ತೇನೆ ನೋಡಿ. ಫಸ್ಟಿಗೆ ಲೈನನ್ನು ಈಗ ಎಳ್ದಿಟ್ಕೊಳ್ಳೋದು, ಫಿಂಗರಲ್ಲಿ ಈಗೆಲ್ಲ ಸ್ಟಿಕ್ಕನ್ನು ಕರೆಕ್ಟಾಗಿ ಇಟ್ಕೊಂಡು ವೈಲ್ ಆರ್ಮ್ ಓಪನ್ ಮಾಡಿ ಒಂದು ಹ್ಯಾಂಡ್ಲಲ್ಲಿ ಜಸ್ಟ್ ಇದನ್ನು ಪುಷ್ ಮಾಡಲಿಕ್ಕೆ ಏನಿಲ್ಲ, ಜಸ್ಟ್ ಸಪೋರ್ಟಿಗೋಸ್ಕರ ಇಟ್ಕೊಂಡಿರ್ತೇವೆ ಅಷ್ಟೇ. ಜಸ್ಟ್ ಈಗ ಹಿಡಿದು ಕ್ಲಾಶ್ ಮಾಡ್ತೇವೆ ನೋಡಿ. ಲೈನ್ ರೋಲ್ ಆಗಿ ಹೋಯ್ತು. ಹೋಗಿ ಈಗ ಲೈನ್ ನಿಂತಿದೆ. ಇದನ್ನು ವೈಲ್ ಆರ್ಮನ್ನು ಕ್ಲೋಸ್ ಮಾಡಿ ಒಂದ್ಸರಿ ಲೈನನ್ನು ಕರೆಕ್ಟಾಗಿ ರೊಟೇಟ್ ಮಾಡಿಕೊಂಡು ರಿಟ್ರೀವ್ ಮಾಡ್ಕೊಳ್ಬೇಕು. ಯಾಕೆಂದರೆ ಲೈನ್ ತುಂಬ ಹೊರಗಡೆ ಹೋದಾಗ, ಲೂಸ್ ಇರುವಾಗ ಲೈನ್ ಕಲ್ಲ ಮೇಲೆ ಬಿದ್ದು ಕಲ್ಲ ಮೇಲೆ ಸಿಕ್ಕಾಕೊಳ್ಳುವಂಥ ಚಾನ್ಸಸ್ ಇರ್ತದೆ. ಹಾಗಾಗಿ ಇದಿಷ್ಟು ರಾಡ್ ಫಿಶಿಂಗ್ನ ಬೇಸಿಕ್ ಡೀಟೇಲ್. ಕೆಲವೆಲ್ಲ ರಬ್ಬರ್ ಶ್ಯಾಡಿಗೆ ಒಳ್ಳೆ ಪಾಸಿಟಿವ್ ರಿಸಲ್ಟ್ ಇರ್ತದೆ. ನೀವು ಯೂಸ್ ಮಾಡಿದ ಹಾಗೆ ನಿಮಗೆ ಗೊತ್ತಾಗ್ತದೆ. ಜಾಸ್ತಿ ಡಾರ್ಕ್ ನೀರಿದ್ದಾಗ, ನೀವು ಜಾಸ್ತಿ ಮಣ್ಣು ಮಿಶ್ರಿತ ನೀರಿದ್ದಾಗ, ಮಡ್ಡಿ ವಾಟರ್ ಇದ್ದಾಗ, ಮಣ್ಣು ಮಿಶ್ರಿತ ನೀರಿದ್ದಾಗ ನೀವು ಜಾಸ್ತಿ ಡಾರ್ಕ್ ಕಲರ್ ಯೂಸ್ ಮಾಡಿ. ಹಾಗೆ ನೀರು ಕ್ಲಿಯರ್ ಇದ್ದಾಗ ನೀವು ಒಳ್ಳೆ ಬ್ರೈಟ್ ಕಲರ್ ಯಾವುದು ಯೂಸ್ ಮಾಡ್ಬೋದು, ಲೈಟ್ ಕಲರ್. ಅದಕ್ಕೆ ಜಾಸ್ತಿ ಮೀನು ಬೈಟ್ ಆಗ್ತದೆ. ನನಗೆ ತಿಳಿದಷ್ಟು ಮಟ್ಟಿಗೆ ನಿಮಗೆ ಮಾಹಿತಿ ಕೊಟ್ಟಿದ್ದೇನೆ. ಈ ವಿಡಿಯೋ ಇಷ್ಟ ಆದರೆ ವಿಡಿಯೋಗೆ ಒಂದು ಲೈಕ್ ಕೊಡಿ ಹಾಗೂ ವಿಡಿಯೋನ ಶೇರ್ ಮಾಡಿ. ಮತ್ತೊಂದು ಹೊಸ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ. ಅಲ್ಲಿಯವರೆಗೆ ಟಾಟಾ, ಬಾಯ್ ಬಾಯ್, ಸಿ ಯು.